ಆ ಕರ್ನಾಟಕ ಸಂಗೀತ ಮತ್ತು ಈ ಹಿಂದೂಸ್ತಾನಿ ಸಂಗೀತ ಎರಡನ್ನೂ ಕರಗತ ಮಾಡಿಕೊಂಡವರು ಯಾರಾದರೂ ಇದ್ದರೆ ಅವರು ಪಂಚಾಕ್ಷರಿ ಗವಾಯಿಗಳು ಮಾತ್ರ. ಅದಕ್ಕೆ ಅವರಿಗೆ ಉಭಯ ಗಾಯನಾಚಾರ್ಯ ಅಂಥೇಳಿ ಹೆಸರು ಕೊಟ್ಟಿದ್ದು. ಒಂದೇ ವಾದ್ಯ ಬಾರಿಸಿ ಬಲಗೈ ಸೋತು ಬಿಡ್ತೈತಿ, ತಬಲಾ ಎಡಗೈಲೇ ಪ್ರಾಕ್ಟೀಸ್ ಮಾಡೋಣ. ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಹ ಗದಗ ಪ್ರಮುಖ ಪಾತ್ರ ವಹಿಸಿತ್ತು. ಕರ್ನಾಟಕದ ಏಕೀಕರಣಕ್ಕೆ ಸಹ ಗದಗ ಪ್ರಮುಖ ಪಾತ್ರ ವಹಿಸಿತ್ತು. ಈ ಏನು ರಾಜ್ಯದ ಒಂದು ಅನೇಕ ಹರಿದು ಹಂಚಿ ಹೋಗಿದ್ದಂಥ ಸ್ಥಳಗಳನ್ನು ಏನು ವಿಲೀನೀಕರಣ ಮಾಡಿ ಕರ್ನಾಟಕ ಏಕೀಕರಣ ಮಾಡಲಿಕ್ಕೆ ಗದಗು ಮತ್ತು ಧಾರವಾಡ, ಹುಬ್ಬಳ್ಳಿ ಈ ಪರಿಸರದಲ್ಲಿ ಇಲ್ಲಿ ಬರ್ತಕ್ಕಂಥ ರೋಣ ತಾಲೂಕಿನ ಅಂದಾನಪ್ಪ ದೊಡ್ಡಮೇಟಿ, ಈ ಗದಗಿನ ದಾನ್ಸೂರು ಬಸರಿಗಿಡದ ವೀರಪ್ಪನವರು, ಜೊತೆಗೆ ಕರ್ನಾಟಕ ಏಕೀಕರಣಕ್ಕೆ ಅದರಗುಂಚಿ ದೊಡ್ಡ ಶಂಕರಗೌಡರು, ಅದೇ ರೀತಿ ಕರ್ನಾಟಕ ಏಕೀಕರಣ ಆಗಬೇಕಂತ ಕನಸು ಆಲೂರು ವೆಂಕಟರಾಯರು ಅವರು ಕರ್ನಾಟಕ ಪಿತಾಮಹ. ಅಂದರೆ ಕರ್ನಾಟಕ ಏಕೀಕರಣ ಮಾಡಿರೋದಕ್ಕೆ ಮೇನ್ ಪ್ರಮುಖ ಪಾತ್ರ ವಹಿಸಿದವರು ಆಲೂರು ವೆಂಕಟರಾಯರು. ಅವರು ಹೊಳೆ ಆಲೂರಿನವರು. ಅವರು ಏನು ಜಾಗೀರ್ದಾರರು ಅಂದರೆ ಬ್ರಿಟಿಷರ ಕಾಲದಲ್ಲಿ ಏನು ಜಾಗೀರಿಕೆ ಹಾಕ್ಕೊಟ್ರು, ಅವರು ಹುಲಿಗಳು ಅಂದರೆ ಹೊಳೆ ಆಲೂರನ್ನು ತೋರೋದು ಅವರು ಧಾರವಾಡಕ್ಕೆ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಹುಲಿಗಳು ನಾರಾಯಣರಾಯರು ಇವ್ರಿಗೂ ಜಾಗೀರ್ದಾರರು ಅಂಥೇಳಿ ಬ್ರಿಟಿಷರ ಕಾಲದಲ್ಲಿ ಏನು ಜಾಗೀರು ಕೊಡ್ತಾರೆ, ಇವರು 7 ಮಂತೆಗಳು 7 ಊರುಗಳಲ್ಲಿವೆ ಹುಲಿಗಳು ಜಾಗೀರ್ದಾರರು. ಅದೇ ರೀತಿ ಇಲ್ಲಿ ಗದಗಿನ ವೀರನಾರಾಯಣ ದೇವರ ಸನ್ನಿಧಿಯಲ್ಲಿ ಏನು ನಾಟಕದ ಬಗ್ಗೆ ಶಾಂತಕವಿ ಏನು ಧಾರವಾಡದ ಸಕ್ರಿ ಬಾಳಾಚಾರ್ಯರು ಅವರು ಗದಗನಲ್ಲೇ ಬಂದು ಇಲ್ಲೇ ಶಿಕ್ಷಕರಾಗಿ ಇಲ್ಲಿ ವೀರನಾರಾಯಣ ಕೃಪಾಪೋಷಿತ ನಾಟಕ ಮಂಡಳಿ ಅಂತ 1870-74ರಲ್ಲೇ ಇಲ್ಲಿ ನಾಟಕಗಳನ್ನು ಆಡ್ತಾರೆ ಇಲ್ಲೊಂದು ಕಟ್ಟೆಯ ಮೇಲೆ. ಜೊತೆಗೆ ಅವ್ರನ್ನ ಇವರು ಬರೀ ಕೇವಲ ನಾಟಕಗಳನ್ನು ಆಡುವಂಥ ಮಾಸ್ತರ್ ಅದಾರ. ಕೃತಪುರ ನಾಟಕ ಮಂಡಳಿ ಅಂತ ಏನು ಇಲ್ಲಿ ವೀರನಾರಾಯಣ ಕೃಪಾಪೋಷಿತ ಕೃತಪುರ ನಾಟಕ ಮಂಡಳಿ ಅಂತ ಏನು ಇಲ್ಲಿ ಆಡಿದರು, ಈ ಮಾಸ್ತರು ಕೇವಲ ಕನ್ನಡ ಶಾಲೆ ಮೇಸ್ಟರ್ ಆಗಿರದೆ ಕೇವಲ ನಾಟಕಗಳನ್ನು ಆಡಿಸುವಂಥ ಮಾಸ್ತರ್ ಇದ್ದಾರೆ. ಇವ್ರನ್ನ ಹೊಂಬಳಕ್ಕೆ ವರ್ಕ್ ಮಾಡಬೇಕಂತ ಆಗಿನ ಶಿಕ್ಷಣಾಧಿಕಾರಿಗಳು ಹೊಂಬಳಕ್ಕೆ ವರ್ಕ್ ಮಾಡ್ತಾರೆ. ಹೊಂಬಳಕ್ಕೆ ವರ್ಕ್ ಮಾಡಿದ್ರು ಅವರು ದಿನನಿತ್ಯ ಅಲ್ಲಿ ಹೊಂಬಳದಲ್ಲಿ ಶಾಲೆಯ ಶಿಕ್ಷಕರಾಗಿ ನಂತರ ಅಲ್ಲಿ ಒಂದು MBಯನ್ನು ಹತ್ಕೊಂಡ್ಬಂದು ಇಲ್ಲಿಯವರೆಗೆ ಆಗಿನ ಕಾಲದಲ್ಲಿ ವಾಹನ ಮೇಲೆ ರಾಜ್ಕುಮಾರ ಸಂಪತ್ತಿಗೆ ಸವಾಲಿನಲ್ಲಿ ಬರ್ತಾನಲ್ಲ, ಅದೇ ರೀತಿ ಅವರು ಆಗಿನ ಕಾಲದಲ್ಲೇ MAಯನ್ನು ಬಳಸಿಕೊಂಡು ಗದಗಿಗೆ ಬಂದು ಆ ನಾಟಕವನ್ನು ಆಡಿ ಮತ್ತೆ ಹೊಂಬಳಕ್ಕೆ ಹೋಗಿ ಮತ್ತೆ ಶಿಕ್ಷಕರಾಗಿ ಕೆಲಸ ಮಾಡ್ತಿರ್ತಾರೆ. ಹೌದು, ಇಲ್ಲಿಂದ 7 ಮೈಲ್ ಆಗ್ತದೆ, 10-11 ಕಿಲೋಮೀಟ್ರ್ ಆಗ್ತದೆ. ದಿನನಿತ್ಯ ಅವರು MA ಮೇಲೆ ಇಲ್ಲಿಗೆ ಬಂದು ಇಲ್ಲಿ ನಾಟಕಗಳನ್ನು ಆಡಿ ಮತ್ತೆ ಹೊಂಬಳಕ್ಕೆ ಹೋಗಿ ಶಿಕ್ಷಕರಾಗಿ ಸೇವಾ ಸಲ್ಲಿಸ್ತಾಯಿದ್ರು. ಅವರ ಹೆಸರು ಶಾಂತಕವಿ ಸಕ್ರಿ ಬಾಳಾಚಾರ್ಯರು. ಈಗೇನು ನಾಡಗೀತೆಯನ್ನು ಏನು ಬರೀತಾರಲ್ಲ, ಪ್ರಪ್ರಥಮ ನಾಡಗೀತೆಯನ್ನು ಶಾಂತಕವಿ ಸಕ್ರಿ ಬಾಳಾಚಾರ್ಯರು ರಕ್ಷಿಸು ಕರ್ನಾಟಕ ದೇವಿ ಅಂತೇಳಿ 1ನೇ ನಾಡಗೀತೆಯನ್ನು ಬರೀತಾರೆ. ಅವರು ಧಾರವಾಡದಲ್ಲಿ ಏನು ಶಿಕ್ಷಕರಾಗಿ ಇಲ್ಲಿ ಬಂದು ಗದಗನಲ್ಲಿದ್ದು ಇಲ್ಲಿ ರಕ್ಷಿಸು ಕರ್ನಾಟಕ ದೇವಿ ಅನ್ನುವಂಥ 1ನೇ ನಾಡಗೀತೆ ಆದರೆ 2ನೇ ನಾಡಗೀತೆಯನ್ನು ಹುಲಿಗೋಳ್ ನಾರಾಯಣರಾಯರು ಉದಯವಾಗಲಿ ನಮ್ಮ ಚಲೋ ಕನ್ನಡ ನಾಡು ಅಂಥೇಳಿ ಗದಗನಲ್ಲಿ ಬರೀತಾರೆ. ಇವತ್ತು ನಾವು ಬಳಸ್ತಾ ಇರುವಂಥದ್ದು 3ನೇ ನಾಡಗೀತೆ ಕುವೆಂಪು ಅವ್ರದ್ದು ನಿಮ್ಗೆ ಗೊತ್ತಿದೆ. ಒಟ್ಟಾರೆ ಇಲ್ಲಿ ನಾಡಗೀತೆಯನ್ನು ಬರೀಲಿಕ್ಕೆ ಸ್ಫೂರ್ತಿಯನ್ನು ಕೊಟ್ಟಂಥ ಗದಗಿನ ವೀರನಾರಾಯಣ ದೇವಾಲಯದಲ್ಲಿ ಶಾಂತಕವಿ ಸಕ್ರಿ ಬಾಳಾಚಾರ್ಯರು ಇಲ್ಲಿ ಇದ್ದರು, ನಾಟಕಗಳನ್ನು ಆಡಿದರು ಅನ್ನುವಂಥದ್ದೇ ಒಂದು ದೊಡ್ಡ ವಿಷಯ. ಯಾಕಂದ್ರೆ ಆಗಿನ ಕಾಲದಲ್ಲಿ ಮರಾಠಿಯಲ್ಲಿ ನಾಟಕಗಳನ್ನು ಆಡ್ತಾಯಿದ್ರು. ಮರಾಠಿ ರಂಗಭೂಮಿ ಹೆಚ್ಚು ಪ್ರಚಲಿತವಾಗಿತ್ತು. ಧಾರವಾಡದಲ್ಲಿ ಹೆಚ್ಚು ಮರಾಠಿ ಮನೆ ಮಾತಾಗಿಬಿಟ್ಟಿತ್ತು. ಗದಗನಲ್ಲಿ ಮಾತ್ರ ಆ ಮರಾಠಿಯನ್ನು ತೊರೆದು ಕನ್ನಡದಲ್ಲಿ ನಾಟಕಗಳನ್ನು ಪ್ರಾರಂಭ ಮಾಡಿದಂಥ ಖ್ಯಾತಿ ಶಾಂತಕವಿ ಸಕ್ರಿ ಬಾಳಾಚಾರ್ಯರಿಗೆ ಇದೆ ಅಂತ ಹೇಳ್ತಾ, ಕನ್ನಡ ವೃತ್ತಿ ರಂಗಭೂಮಿ ಅನ್ನೋಂಥ ಆ ವಿಷಯ ಬಂದಾಗ ನಾವು ಪದೇ ಪದೇ ನಾವು ಮರಾಠಿ ರಂಗಭೂಮಿ ಕಡೆ ನಾವು ಕೈ ಮಾಡಿ ತೋರಿಸ್ತಾರೆ ನಮ್ಮ ಬಹಳ ಮಂದಿ ಹಿರಿಯರು. ಆದ್ರೆ ಅದು ದೊಡ್ಡ ತಪ್ಪು. ಕಟ್ಟಿಮನಿ ಭಯ್ಯ ಹೇಳ್ದಂಗೆ ಮರಾಠಿ ರಂಗಭೂಮಿ ಪ್ರೋತ್ಸಾಹ ಪಡ್ಕೊಂಡಿದ್ದೇ ಕನ್ನಡ ರಂಗಭೂಮಿಯಿಂದ. ಹೌದು,
ಹೌದಾ? ನಾವು ಪದೇ ಪದೇ ನೋಡ್ರಿ ಮರಾಠಿ ನೋಡ್ಕಲ್ರಿ. ನಮ್ಮ ಗಡ್ಕರಿ ಮಾಸ್ತರ್ ನಾಟಕ ಚಲೋ ಅದಾವು. ಆಮೇಲೆ ಬಾಲ್ಗಂಧರ್ವ ನೋಡು ಅಂತ. ಬಾಲ್ಗಂಧರ್ವ ಸಾಕಿದವ್ರು ಯಾರು? ನಮ್ಮ ಬೀಳಿಗೆ ಈಕಿ ಅಮೀರ್ ಬಾಯಿ ಕರ್ನಾಟಕಿ, ಗೋಹರ್ಜಾನ್ ಕರ್ನಾಟಕಿ, ಅಮೀರ್ ಬಾಯಿ ಕರ್ನಾಟಕಿ ತಂಗಿ ಗೋರ್ಬಾಯಿ. ಹೌದು, ಗೋರ್ಜಾನ್ ಕರ್ನಾಟಕಿ ಬೀಳಿಗೆ ಆಕೆ. ಅದೇ ಕಾರಣಕ್ಕಾಗಿ ಅಮೀರ್ ಜಾನ ಮುಂಬೈಗೆ ಹೋಗಿ ಸಿನಿಮಾದಾಗ ಖ್ಯಾತಿ ಪಡ್ಕೊಂಡ್ಲು. ಈ ಪ್ರತಿಭೆ ಸತ್ತು ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವನನ್ನು ಕಟ್ಕೊಂಡು ಬಾಲಗಂಧರ್ವನು ಕಟ್ಕೊಂಡು ಗೋಹರ್ಜಾನ್ ಕಾಪಾಡಿಲ್ಲಕ್ಕಿನ್ನ. 1886-87 ಇಸ್ವಿ, ನನ್ನ ನೆನಪು ಸರಿಯಾಗಿದ್ದರೆ 1886-87 ಇಸ್ವಿ ಒಳಗೆ ನಮ್ಮ ಕರ್ನಾಟಕದ ಭಾಗವತರ ಆಟ ಸಾಂಗ್ಲಿಗೆ ಹೋಗತಿ. ಸಾಂಗ್ಲಿಗೆ ಹೋಗಿ ಆಡ್ತಿರ್ತಾರೆ. ಯಾಕಂದ್ರೆ ಒಂದು ಸತ್ಯ ನಾವು ತಿಳ್ಕೋಬೇಕು. ಮರಾಠಿ ಮತ್ತು ಮಧ್ಯಪ್ರದೇಶದ ಕಲಾ ರಸಿಕರದಾರಲ್ಲ, ಅವರು ಕರ್ನಾಟಕದಕ್ಕಿಂತ ಹೆಚ್ಚು ಕಲಾಪ್ರಿಯಮರ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕು. ಆದರೆ ರಂಗಭೂಮಿ ಅನ್ನೋದು ವೃತ್ತಿ ರಂಗಭೂಮಿ ಕರ್ನಾಟಕದಲ್ಲೇ, ಕರ್ನಾಟಕ ಜನ್ಯ. ಬೆಂಗಾಲ್ ಬಿಟ್ಟರೆ ಸೀತಾಕಾತ್ ಮಹಾಪಾತ್ರ ಅವರು ಅವರ ಇತಿಹಾಸದಾಗ ಬರೀತಾರೆ. ವೆಸ್ಟ್ ಬೆಂಗಾಲ್ ಏನು ಅಲ್ಲಿಂದನೇ ಶುರು ಆಗಿದ್ದು ನಾಟಕ ಕಂಪ್ನಿ. ಇದಾಗಿದ್ದು ಪಾರ್ಸಿಗಳು ಶುರು ಮಾಡಿದ್ರು. ಈಗ ನಾ ಕನ್ನಡದ್ದು ಮರಾಠಿದು ಅಷ್ಟೇ ಮಾತಾಡ್ತೀನಿ. ಸಾಂಗ್ಲಿಯ ದೊರೆ ಪಟವರ್ಧನ್ರು. ಪಟವರ್ಧನ್ ದೊರೆ ಈ ಭಾಗವತರ ಆಟ ನೋಡ್ತಾನೆ. ಕರೆಸ್ತಿರ್ತಾರೆ, ವರ್ಷ ಕರೆಸ್ತಿರ್ತಾನೆ. ಅವರಲ್ಲಿ ಒಬ್ಬ ಕರ್ಣಿಕ ಇರ್ತಾನೆ, ಲಕಬ್ರೇವ್ ಕುಲಕರ್ಣಿ. ಕರ್ಣಿಕ, ಅವನ ಹೆಸರು ವಿಷ್ಣುದಾಸ್ ಭಾವೆ ಅಂತೇಳಿ. ಅವಾಗ ಆ ಸಾಂಗ್ಲಿ ದೊರೆ ಪಟವರ್ಧನ್ ದೊರೆ ನೋಡು ಇವ್ರು ಸೀತಾ ಸ್ವಯಂವರ ಇದು ಭಾಗವತರ ಆಟ ಆಡ್ತಾರೆ. ಸೀತಾ ಸ್ವಯಂವರ ಭಾಗವತರ ಆಟ ಆಡ್ತಾರೆ. ಅದನ್ನ ನೋಡಿ ಅಲ್ಲಿ ಅದು ಕರ್ನಾಟಕದವ್ರು ಹೆಂಗೆ ಬರ್ತಾರ ಅಂತ ನಾಟಕ ಬರೆಯೋ ಕವಿನಿ ಏನೋ ವಿಷ್ಣುದಾಸ್ ಭಾವೆ ಹೇಳ್ತಾನೆ. ಬರೆಯೋ ಕವಿ ಅಂತ. ಆತ್ರಿ ಮಹಾರಾಜ್ ಬರಿತೀನಿ ಅಂಥೇಳಿ ಅವು ಬರೀತಾರೆ. ಅವನು ಸೀತಾ ಸ್ವಯಂವರ ಅಂತ ಒಂದು ನಾಟಕ ಬರೀತಾನೆ ಮರಾಠಿಯಾಗ. ಅದ್ರ ನಾಂದಿ ಪದ್ಯನೇ ಸಾಕ್ಷಿ. ಏನು ಹೇಳ್ತದ? कर्नाटक की नाटक करी असी ईश आज्ञा वाटे मम गजानन. ಅಂದರೆ कर्नाटक की नाटक करी असी ईश आज्ञा वाटे मम गजानನ ಅಂತಂದರೆ ಕರ್ನಾಟಕದಂಥ ನಾಟಕಗಳನ್ನು ಬರೆಯೋ ಅಂಥೇಳಿ ನನಗೆ ದೇವರ ಅಪ್ಪಣೆ ಆಯಿತು ದೇವ ಗಜಾನನ ಆ ನಾಂದಿ ಪದ್ಯದಲ್ಲಿ. ಅದರ ಅರ್ಥ. ಹೌದಾ? ಎಸ್, ಇಟ್ ಈಸ್ ರೆಕಾರ್ಡೆಡ್. ನಾನು ರೆಕಾರ್ಡ್ ಕೊಡ್ತೀನಿ, ನನ್ನ ಹತ್ರ ರೆಕಾರ್ಡ್ ಐತಿ. ರೈಟ್. ಈಗ ಗದಗಿನ 64 ಕಲೆಗಳಿಗೆ ಮತ್ತು 72-76 ಶಾಸ್ತ್ರಗಳಿಗೆ ಅಂದರೆ 100 ವಿಷಯಗಳಿಗೆ ಸಹ ಗದಗ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ ಅಂತ ನಾನು ಹೇಳಿದ ಹಾಗೆ ಈಗ ಬಂದಿರುವಂಥ ವಿಷಯ ನಾಟಕದ ಬಗ್ಗೆ. ಈ ನಾಟಕ ರಂಗಭೂಮಿ ಪ್ರಾರಂಭ ಆಗುವುದೇ ಈ ನಾರದನಿಂದ. ಈ ನಾರದ ಪ್ರತಿಯೊಂದು ಏನು ವೈಕುಂಠಕ್ಕೆ ಕೈಲಾಸಕ್ಕೆ ಹೋಗಿ ಏನು ತನ್ನದೇ ಆದಂಥ ಒಂದು ಶೈಲಿಯಲ್ಲಿ ಈ ನಾಟಕ ರಂಗವನ್ನು ಏನು ಪ್ರಾರಂಭ ಮಾಡ್ತಾನೆ ಅದನ್ನೇ ಹಾಡಿನೊಳಗೆ ಸುಧಾ ಹೇಳ್ತಾರೆ ಸಿನಿಮಾದವ್ರು. ಜಗದೀಶ ನಾಡುವ ನಾಟಕ ರಂಗ ಅಂಥೇಳಿ ನೀವು ಕೇಳ್ತೀರಿ. ಆ ರೀತಿ ಗದಗು ಈ ಚಲನಚಿತ್ರ ನಿರ್ಮಾಣದಲ್ಲೂ ಸಹ ಗದಗು ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳ್ತಾ. ಹೌದಾ? ಹೌದು. ಗದಗಿನೊಳಗೆ ಭೂಮರೆಡ್ಡಿ ಬಸಪ್ಪನವರು ಅಂತಿದ್ರು. ಅವರು ಎಣ್ಣೆ ಏನು ತಯಾರು ಮಾಡಿ ಗದಗು ಮತ್ತು ಮುಂಬೈದೊಳಗೆ ತಮ್ಮದೇ ಆದಂಥ ಒಂದು ಆಫೀಸನ್ನು ಮಾಡಿ ಈ ಎಣ್ಣೆಯನ್ನು ಏನು ವಿತರಣೆ ಮಾಡ್ತಾಯಿದ್ರು. ಆ ವಿತರಣೆ ಮಾಡುವ ಹೊತ್ನ್ಯಾಗ ಅವರು ಹಿಂದಿ ಪಿಕ್ಚರ್ ತೆಗಿಬೇಕಾದ್ರೆ ಅಲ್ಲಿ ಅವ್ರ ಕಡೆ ದುಡ್ಡು ಇರ್ತದೆ. ಹಿಂದಿ ಪಿಕ್ಚರ್ ತೆಗಿಬೇಕಾದ್ರೆ ಸಹ ಅವ್ರು ಧನಸಹಾಯ ಮಾಡ್ತಾರೆ. ಅದರ ಕೆಲವು ಪೋಸ್ಟರ್ಗಳು ಸುಧಾ ನನ್ನ ಮನೆಯಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. ಅದೇ ರೀತಿ ಇಲ್ಲೇನು ಚಲನಚಿತ್ರ ರಂಗದಲ್ಲಿ
ಭೂಮರೆಡ್ಡಿ ಬಸಪ್ಪನವರು ಮತ್ತು ಈ ಹಿಂದಿ ಸಿನಿಮಾಗಳಿಗೆ ಸ್ಕ್ರಿಪ್ಟ್ ಬರೀತಾರೆ. ಇಲ್ಲೇ ಒಂದು ರಾಚೋಟೇಶ್ವರ ಗುಡಿ ಹತ್ತಿರ ನಂದಿ ಕೋಲ್ಮಠ ಅನ್ನವ ಮುಂಬೈಗೆ ಹೋಗಿ ಅವನು MA ಕಲಿತು ಹಿಂದಿ ಒಳಗೆ ಬರವಣಿಗೆಯನ್ನು ಮಾಡ್ತಾ ಈ ಸಿನಿಮಾಕ್ಕೆ ಡೈಲಾಗ್ ಬರ್ಕೊಡೋದಕ್ಕೆ ಅಲ್ಲೇ ಹೋಗಿ ವಾಸ ಮಾಡ್ತಾನೆ ಮುಂಬೈಲಿ. ಅದೇ ರೀತಿ ಇಲ್ಲೊಬ್ಬರು ಶ್ರೀನಿವಾಸ್ ಅಂತೇಳಿ ಹೆಬ್ಸೂರ್ ಅನ್ನೋರು ಅನೇಕ ಸಿನಿಮಾ ತಯಾರು ಮಾಡೋದಕ್ಕೆ ಏನು ಸ್ಕ್ರಿಪ್ಟ್ ಡೈಲಾಗ್ ಇಡಬೇಕು ಬರೆದಿಟ್ಟಾರೆ. ಆದ್ರೆ ಅವ್ರ ಮನೆಯಲ್ಲಿ ನೀನು ಸಿನಿಮಾ ತೆಗೆಯುವ ರಂಗದೊಳಗೆ ಹೋಗಬೇಡ, ನಮ್ಮದೇ ಆದಂಥ ವೃತ್ತಿ ಇದೆ ಹೆಬ್ಸೂರ್ ಅಂತೇಳಿ ಅವ್ರ ಮಂತನ, ಅವರು ವೈಶ್ಯ ಜನಾಂಗ ಅಂದರೆ ಕೊಮಿಟ್ರು ಅಂತ ಏನು ಕರಿತೀವಿ ನಾವು. ಹೀಗಾಗಿ ಅವನು ಆ ಚಲನಚಿತ್ರದಲ್ಲಿ ಅನೇಕ ಸ್ಕ್ರಿಪ್ಟ್ ಬರೆದಿಟ್ಟರು ಆ ವೃತ್ತಿಗೆ ಹೋಗಲಿಲ್ಲ. ನಂತರ ಬರ್ತಕ್ಕಂಥ ಈ ಚಲನಚಿತ್ರರಂಗದಲ್ಲಿ ಈ HN ಹುಗಾರ್, ನಂತರ HT ಮಾಂತೇಶ್ ಶಾಸ್ತ್ರಿ, ಅದೇ ರೀತಿ HT ಮಾಂತೇಶ್ ಶಾಸ್ತ್ರಿ ಅವರು 2-3 ಪಿಕ್ಚರ್ ಈ ಕಲ್ಪನಾ ನಟಿಯನ್ನು ತೆಗೆದುಕೊಂಡು ನಿರ್ಮಾಣ ಮಾಡ್ತಾರೆ ಮತ್ತು ನೂರಾರು ನಾಟಕಗಳನ್ನು ಬರೆದಿದ್ದಕ್ಕೆ ಒಂದು ವಿಜೃಂಭಣೆಯಿಂದ ಒಂದು ಮೆರವಣಿಗೆಯನ್ನು ಮಾಡ್ತಾರೆ. ಜೊತೆಗೆ ಅನೇಕ ಸಿನಿಮಾ ದಿಗ್ಗಜರನ್ನು ಕರ್ಕೊಂಬಂದು ಇಲ್ಲಿ ಗದಗಿನೊಳಗೆ ಒಂದು 2 ಪಿಕ್ಚರ್ ಅವರು ಇಲ್ಲಿ ಗದಗಿನೊಳಗೆ ಈ ಗದಗಿನ ಲಾಂಛನದಲ್ಲಿ ಮಾಡ್ತಾರೆ. ಅನೇಕ ಚಲನಚಿತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಶ್ರೀನಿವಾಸ್ ಪಿಕ್ಚರ್ಸ್ ಅಂತೇಳಿ ಅದು ಗದಗಿನಲ್ಲಿ ಆಫೀಸ್ ಇರ್ತದೆ. ಮತ್ತು ಖಾದ್ರಿ ಎಂಟರ್ಪ್ರೈಸಸ್ ಅಂತೇಳಿ ಕೊಪ್ಪಳದಲ್ಲಿ ಏನು ಇದ್ದಾರೆ ಅದು ಗದಗಿನೊಳಗೆ ಅವ್ರ ಮೊದಲು ಕೆಲಸ ಮಾಡ್ತಾ ಈಗ ಕೊಪ್ಪಳದಲ್ಲಿ ಅದು ಖಾದ್ರಿ ಎಂಟರ್ಪ್ರೈಸಸ್ ಅಂತ ಮಾಡ್ತಾ ಇಡೀ ಮುಂಬೈ ಕರ್ನಾಟಕದಲ್ಲಿ ಚಲನಚಿತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಅವರು ಮೂಲ ತೆಲುಗು ನಾಡಿನವರಾದರೂ ಗದಗಿನಲ್ಲೇ ಬಂದು ಶ್ರೀನಿವಾಸ್ ಪಿಕ್ಚರ್ಸ್ ಅಂತ ಏನು ಒಂದು ಚಲನಚಿತ್ರ ಏನು ವಿತರಣೆ ಮಾಡುವಂಥ ಸಂಸ್ಥೆ ಗದಗಿನಲ್ಲೇ ತೆಗೆದಿದ್ರು. ಇದು ಒಂದು ಹೆಮ್ಮೆಯ ಸಂಗತಿ. ಅದೇ ರೀತಿ ಈ ನಾಟಕ ಜೊತೆಗೆ ನಾಟಕ ವೃತ್ತಿ ರಂಗಭೂಮಿಯ ಜೊತೆಗೆ ಸಂಗೀತ ಸಾಹಿತ್ಯದಲ್ಲಿ ಸಹ ಗದಗ ಮುಂದೆ. ಹೇಗೆ ಅಂದರೆ ಸಂಗೀತದೊಳಗೆ ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಅಂತ ಹೇಳ್ತೀವಿ. ಈ ಹಿಂದೂಸ್ತಾನಿ ಸಂಗೀತ ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಇದ್ದರೂ ಇದಕ್ಕೆ ಮೂಲ ಪ್ರೇರಣೆ ಗದಗ ಸುತ್ತಮುತ್ತ ಇರುವಂಥ ಪರಿಸರನೇ. ಹೀಗಾಗಿ ಇಲ್ಲಿ ಹಿಂದೂಸ್ತಾನ್ ಸಂಗೀತದಲ್ಲಿ ದಿಗ್ಗಜರು ಇದ್ದಾರೆ. ಹಿಂದೂಸ್ತಾನ ಸಂಗೀತದೊಳಗೆ ಸುಧಾ ಹೆಚ್ಚು ಹೆಸರು ವಾಸಿ ಮಾಡಿದವರು ಈ ಗದಗ ಪರಿಸರದಲ್ಲಿ ಇರುವಂಥ ಬಸವರಾಜ್ ಮಲ್ಲಿಕಾರ್ಜುನ್ ಮನ್ಸೂರ್, ರಾಜಶೇಖರ್ ಮನ್ಸೂರ್, ಜೊತೆಗೆ ಭೀಮಸೇನ್ ಜೋಶಿ ಅವರ ಹೆಸರು ಗದಗಿನವರೇ ಅನ್ನೋದು ನಿಮ್ಗೆ ಗೊತ್ತು. ಅವರು ಪ್ರಶಸ್ತಿಯನ್ನು ಪಡೀತಾರೆ. ಅದ್ರ ಜೊತೆಗೆ ಈ ಗದಗಿನ ಜೊತೆಗೆ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಅವರು ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತವನ್ನು ಬಲ್ಲವರಾಗಿದ್ದರು. ಅನೇಕ ವಾದ್ಯಗಳನ್ನು ಅವರು ಬಳಸ್ತಾ ಇದ್ದರು. ಅವರು ಏನು ಬಳಸ್ತಾ ಇದ್ದಂಥ ವಾದ್ಯಗಳನ್ನು ಇವತ್ತು ಸಂಗ್ರಹ ಮಾಡಿಟ್ಟು ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಒಟ್ಟಾರೆ ಈ ಗದಗಿನ ಏನು ಪರಿಸರದೊಳಗೆ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಗುರುಗಳು ಪಂಚಾಕ್ಷರ ಗವಾಯಿಗಳು ಅವರು ಊರು ಅಡ್ಡಾಡಿ ಅಂಧ ವಿದ್ಯಾರ್ಥಿಗಳಿಗೆ ಸಂಗೀತವನ್ನು ಹೇಳಿಕೊಟ್ಟು ಅವರು ತಮ್ಮ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ, ಅವ್ರು ಭಿಕ್ಷೆಯನ್ನು ಬೇಡಿ ಬದುಕಬಾರ್ದು ಅನ್ನೋದಕ್ಕೋಸ್ಕರ ಅಲಿತಾ ಇರ್ತಾರೆ. ಅದಕ್ಕೆ ದಾನ್ಸೂರ್ ಬಸರಿಗಿಡದ ವೀರಪ್ಪನವರು ತಮ್ಮ ಜಾಗೆಯನ್ನು ಬಿಟ್ಟುಕೊಡ್ತಾರೆ. ವೀರೇಶ್ವರ ಪುಣ್ಯಾಶ್ರಮ ಅಂತ ಏನು ಕಟ್ತಾರೆ ಅದಕ್ಕೆ ಜಾಗೆಯನ್ನು ಕೊಟ್ಟವರು ರೋಣದ ಮಾರನ್ ಬಸರಿ ದಾನ್ಸೂರ್ ಬಸರಿಗಿಡದ ವೀರಪ್ಪನವ್ರು ಕಾರಣ ಅಂತ ಹೇಳ್ತಾ ಇವತ್ತು ಕರ್ನಾಟಕ ಏಕೀಕರಣ ಕನಸು ಕಂಡವ್ರು ಯಾರು ಇದ್ರೆ ಅದು ದಾನ್ಸೂರ್ ಬಸರಿಗಿಡದ ವೀರಪ್ಪನವರು. ಎಲ್ಲಿಯವರೆಗೆ ಕರ್ನಾಟಕ ಏಕೀಕರಣ ಆಗೋದಿಲ್ಲ ಅಲ್ಲಿಯವರೆಗೆ ನನ್ನ ದಾಡಿಯನ್ನು ಮುಂಡನ ಮಾಡೋದಿಲ್ಲ ಅಂತೇಳಿ ಪಣ ತೊಟ್ಟಿರ್ತಾರೆ. ಅವರು ಕರ್ನಾಟಕ ಏಕೀಕರಣ ಮಾಡೋದನ್ನು ನೋಡೋದಿಲ್ಲ, ಅದಕ್ಕೆ ಸಾಕಷ್ಟು ದುಡ್ಡು ವ್ಯಯ ಮಾಡ್ತಾರೆ. ಅವರು ಕರ್ನಾಟಕ ಏಕೀಕರಣ ಆಗೋಕ್ಕಿಂತ ಮೊದಲು ಅವರು ಏನಾಗ್ತಾರೆ, ನಿಧನ ಆಗ್ತಾರೆ. ಯಾರು? ದಾನ್ಸೂರ್ ಬಸರಿಗಿಡದ ವೀರಪ್ಪನವರು. ಅವರು ಪಂಚಾಕ್ಷರಿ ಗವಾಯಿಗಳಿಗೆ ಮತ್ತು ಪಂಡಿತ್ ಪುಟ್ಟರಾಜ್ ಗವಾಯಿಗಳಿಗೆ ಜಾಗೆಯನ್ನು ಕೊಟ್ಟರು ಅನ್ನೋದಕ್ಕೆ ಇವತ್ತು ಆ ವೀರೇಶ್ವರ ಪುಣ್ಯಾಶ್ರಮ ಗದಗಿನಲ್ಲಿದೆ. ಇಲ್ಲದೇ ಇದ್ದರೆ ಅದು ದಾವಣಗೆರೆಯಲ್ಲಿ ಇರ್ತಾ ಇತ್ತು ಅಂತ ಹೇಳ್ತಾ ಅದಕ್ಕೆ ಕಾರಣ ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಅಂತ ಏನು ನಾಟಕ ಆಡ್ತಾಯಿದ್ರು ಅದ್ರ ಪಕ್ಕದಲ್ಲೇ ಕೊಂಡೂರು ಅವ್ರ ಶೆಡ್ ಅಂತಿತ್ತು. ಅಲ್ಲೇನು ಮೋಟ್ರ್ಗಳನ್ನು ಬಿಡಲಿಕ್ಕೆ ರಿಪೇರಿ ಮಾಡಲಿಕ್ಕೆ ಗ್ಯಾರೇಜ್ನಲ್ಲಿ ಅವ್ರಿಗೆ ಇಳ್ಕೊಳ್ಳಿಕ್ಕೆ ಮೊದಲು ವ್ಯವಸ್ಥೆ ಮಾಡ್ತಾರೆ. ಆ ಗ್ಯಾರೇಜ್ನಲ್ಲಿ ಇದ್ದಂಥವ್ರಿಗೆ ಮುಂದೆ ಇವರು ಜಾಗ ಕೊಟ್ಟ ಮೇಲೆ ಅಲ್ಲೊಂದು ಆಶ್ರಮ ಕಟ್ಟಿ ಅಲ್ಲೇನು ಪಂಚಾಕ್ಷರಿ ಗವಾಯಿಗಳ ಒಂದು ಗದ್ದಿಗೆಯನ್ನು ಕಟ್ಟಿ ಆ ಅಂಧ ವಿದ್ಯಾರ್ಥಿಗಳಿಗೆ ಅಲ್ಲಿ ಪ್ರೋತ್ಸಾಹ ಕೊಡ್ತಾರೆ. ಇವತ್ತು ಇಡೀ ಅಮೇರಿಕಾದ
ರೋಟ್ರಿ ಇಂಟರ್ನ್ಯಾಷನಲ್ನವರು ಅದೇನು ಅಂಧ ವಿದ್ಯಾರ್ಥಿಗಳಿಗೆ ದೊಡ್ಡದು ಹಾಸ್ಟೆಲ್ ಕಟ್ಟಲಿಕ್ಕೆ ಧನ ಸಹಾಯವನ್ನು ಮಾಡ್ಯಾರ. ಅದು ಅಮೇರಿಕಾದಿಂದ ರೋಟ್ರಿ ಕ್ಲಬ್ದವರು ಹೆಲ್ಪ್ ಮಾಡ್ಯಾರ ಅಂತ ಹೇಳ್ತಾ ಇಲ್ಲಿ ಅನೇಕ ಸರ್ಕಾರಗಳು ಬಂದು ಹೋದರೂ ಈ ಪಂಚಾಕ್ಷರಿ ಗವಾಯಿಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಇವತ್ತದು ಮುನ್ನಡಿಲಿಕ್ಕೆ ಕಾರಣ ಇಲ್ಲಿ ಅನೇಕರು ಅದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಪಂಚಾಕ್ಷರಿ ಗವಾಯಿಗಳಿಗೆ ಹಾನಗಲ್ಲದ ಕುಮಾರಸ್ವಾಮಿಗಳು ಅಂದರೆ ಏನು ಶಿವೋಗ ಮಂದಿರ ಅಂತ ಏನು ಸ್ಥಾಪನೆ ಮಾಡ್ತಾರೆ 1904 1900ರಲ್ಲಿ ಏನು ಆ ಶಿವೋಗ ಮಂದಿರದಲ್ಲಿ ಅನೇಕ ತಾಳೆಗರಿ ಕಟ್ಟುಗಳನ್ನು ಹಸ್ತಪತ್ತಿಗಳನ್ನು ಸಂಗ್ರಹ ಮಾಡಿಟ್ಟಾರೆ. ಅವುಗಳ ಅಧ್ಯಯನ ಆಗ್ಬೇಕು ಅನ್ನೋದ್ರ ಜೊತೆಗೆ ಅಲ್ಲಿ ವೀರಶೈವ ಲಿಂಗಾಯತರ ಒಟ್ಟುಗಳಿಗೆ ಒಂದು ಏನು ಟ್ರೈನಿಂಗ್ ಬೋಧನೆಯನ್ನು ಕೊಡ್ತಾರೆ. ಅವರು ಮುಂದೆ ಬಂದು ಸ್ವಾಮಿಗಳಾಗ್ತಾರೆ. ಇಂಥ ಒಂದು ಏನು ಶಿವೋಗ ಮಂದಿರ ಸ್ಥಾಪನೆ ಮಾಡಿದವರು ಹಾನಗಲ್ ಕುಮಾರಸ್ವಾಮಿಗಳ ಒಂದು ಪ್ರೇರಣೆಯಿಂದ ಆ ಹಾನಗಲ್ ಕುಮಾರಸ್ವಾಮಿಗಳ ಶಿಷ್ಯರಾದಂಥ ಪಂಚಾಕ್ಷರಿ ಗವಾಯಿಗಳು ಗದಗನಲ್ಲಿ ಬಂದು ನೆಲೆಸ್ತಾರೆ. ಹೀಗಾಗಿ ಗದಗ ಸಂಗೀತ ಕ್ಷೇತ್ರದಲ್ಲಿ ಸಹ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದ್ದೆ. ಕರ್ನಾಟಕ ಸಂಗೀತ ಪ್ರಾರಂಭ ಆಗುವುದೇ ವಾತಾಪಿ ಗಣಪತಿ ಸ್ತುತಿಯೊಂದಿಗೆ. ಅಂದರೆ ಬಾದಾಮಿಯಲ್ಲಿ ಇರ್ತಕ್ಕಂಥ ಒಂದು ಗಣಪತಿಯನ್ನು ಸ್ತುತಿ ಮಾಡಿ ಕರ್ನಾಟಕ ಸಂಗೀತವನ್ನು ನಾವು ಹೇಳ್ತೇವೆ. ಆದರೆ ಆ ಕರ್ನಾಟಕ ಸಂಗೀತವನ್ನು ಹೆಚ್ಚು ಹೇಳ್ತಕ್ಕಂಥವ್ರು ತಮಿಳುನಾಡಿನವರು. ಆ ತಮಿಳುನಾಡಿನವರು ಕರ್ನಾಟಕ ಸಂಗೀತವನ್ನು ತಮ್ಮದೇ ಆದಂಥ ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡ್ರೆ ಇವತ್ತಿಗೆ ಆ ಕರ್ನಾಟಕ ಸಂಗೀತ ಗತ್ತುಗಾರಿಕೆಯನ್ನು ನಾವು ಮೈಸೂರಿನಲ್ಲಿ ಕಾಣ್ತೇವೆ. ಅದೇ ರೀತಿ ಉತ್ತರ ಭಾರತದ ಹಿಂದೂಸ್ತಾನಿ ಸಂಗೀತ ಇಲ್ಲಿ ನೋಡಬೇಕಂದ್ರೆ ಆಗಲೇ ನಾವು ಹೇಳ್ತಾ ಇದ್ವಿ, ಗದಗು ಇದಕ್ಕೆ ಸುತ್ತಮುತ್ತಲು ಇರುವಂಥ ಪರಿಸರ, ಧಾರವಾಡ, ಇಲ್ಲಿ ಬರ್ತಕ್ಕಂಥ ಕುಂದಗೋಳದಲ್ಲಿ ಇರ್ತಕ್ಕಂಥ ಏನು ಸವಾಯಿ ಗಂಧರ್ವರು ಅಂತ ಹೇಳ್ತೀವಿ, ಕುಂದೋಳ ಏನು ಸಂಗೀತ ಘರಾಣ, ಕಿರಾಣ ಘರಾಣ, ಇವನ್ನೆಲ್ಲ ಏನು ನಾವು ನೋಡಿಕೊಂಡಾಗ ಇಲ್ಲಿ ಅನೇಕ ಜನರು ಬಂದು ನೆಲೆಸ್ತಾರೆ. ಧಾರವಾಡದಲ್ಲಿ, ಗದಗ್ನಲ್ಲಿ ಈ ಹಿಂದೂಸ್ತಾನಿ ಸಂಗೀತವನ್ನು ಹೆಚ್ಚು ಬೆಳೆಸ್ತಾರೆ. ಇಡೀ ವಿಶ್ವದಲ್ಲಿ ಉಭಯ ಗಾಯನಾಚಾರ್ಯ ಅಂಥೇಳಿ ಯಾರಾದರೂ ಒಬ್ಬರು ಇದ್ದರು ಅಂತಂದರೆ ಅಂತಂದರೆ ಇದ್ದರು, ಈಗಿಲ್ಲ. ಅವರು ಪಂಚಾಕ್ಷರಿ ಗವಾಯಿಗಳು. ಹೌದು, ಹಿಂದೂಸ್ತಾನಿ ಮತ್ತು ಕರ್ನಾಟಕಿ. ಈಗೇನು ಭಯ ಹೇಳಿದ್ನಲ್ಲ, ವಾತಾಪಿ ಭಜ. ನೀವು ಇದಕ್ಕೆ ಹೋದ್ರೆ ಸುಬ್ಬಲಕ್ಷ್ಮಿ ನೋಡ್ತೀರಿ. ಆಮೇಲೆ ಇನ್ನೊಬ್ಬರು ಕೃಷ್ಣಮೂರ್ತಿ, ಯಾರವರು ಕರ್ನಾಟಕ ಸಂಗೀತ ಕೃಷ್ಣಮೂರ್ತಿ, ನಮ್ಮ ಭೀಮಸೇನ್ ಜೋಶಿಯವ್ರ ಜೊತೆ ಜೋಗ್ಲ ಬಂದಿ ಮಾಡ್ತಿದಾರಲ್ಲ. ಆ ಕರ್ನಾಟಕ ಸಂಗೀತ ಮತ್ತು ಈ ಹಿಂದೂಸ್ತಾನಿ ಸಂಗೀತ ಎರಡನ್ನೂ ಕರಗತ ಮಾಡಿಕೊಂಡವರು ಯಾರಾದರೂ ಇದ್ದರೆ ಅವರು ಪಂಚಾಕ್ಷರಿ ಗವಾಯಿಗಳು ಮಾತ್ರ. ಹಾರ್ಮೋನಿಯಮ್ಮು, ಪಿಟೀಲು, ತಬಲಾ, ಸಿತಾರ, ಮೆಂಡೋಲಿನ್, ಎಕ್ಸೆಟ್ರಾ. ತಬಲಾ ಕಲಿಬೇಕು. ಇವೆಲ್ಲ ವಾದ್ಯಗಳನ್ನು ಕಲಿತಾರ. ಹಾರ್ಮೋನಿಯಮ್ ಎಲ್ಲನೂ ಕಲಿತ ನಂತರ ತಬಲಾ ಕಲಿಬೇಕಲ್ಲ ಅಂತಂದಾಗ ತಬಲಾ ಕಲ್ತಿರೋದಿಲ್ಲ. ಅವಾಗ ತಬಲಾ ಒಂದು ಕಲಿಯೋ ಶಿಷ್ಯ ಅಂಥೇಳಿ ಗುರುಗಳು ಹೇಳ್ತಾರೆ. ಯಾರು? ಶಿವಕುಮಾರ್ ಸ್ವಾಮಿಗಳು. ಹ್ಞೂ ಯಪ್ಪ ಕಲಿತೀನಿ, ವರ್ಷ 2 ವರ್ಷ ಕಲಿತೀನಿ ಅಂಥೇಳಿ. ತಬಲಾ ಕಲಿಬೇಕಲ್ಲ. ಇಲ್ಲೇ ಪಾಠಶಾಲೆ ಬಿಟ್ಟು ಹೋದ್ರೆ ನಡೆಯಂಗಿಲ್ಲ. ತಬಲಾರ ಕಲಿಬೇಕಲ್ಲ. ಯಾರು ಒಳ್ಳೆ ತಬಲಾ ವಾಸರುತ್ತೆ? ಬೆಳಗಾವ್ಯಾಗ ಬೆಂಡಿಗೇರಿ ಅಂತ ಬಸಪ್ಪ ಅಂತ ಒಬ್ಬ ಇರ್ತಾನೆ. ಬೆಂಡಿಗೇರಿ ಬಸಪ್ಪ ಅಂಥೇಳಿ ಅವ ಒಳ್ಳೆ ತಬಲಾ ವಾದಕ. ಆಗಿನ ಕಾಲಕ್ಕೆ ತನ್ನ ಶಿಷ್ಯನನ್ನು, ತನಗೆ ತಬಲಾ ಸಾಥಿ ನೀಡೋ ಶಿಷ್ಯನನ್ನು, ಯಾರು? ಪಂಚಾಕ್ಷರಿ ಗವಾಯಿಗಳು ತನಗೆ ತಬಲಾ ಸಾಥಿ ನೀಡುವಂಥ ಶಿಷ್ಯ ಒಬ್ಬತನ. ಆತನ ಹೆಸರು ನನಗೆ ಸರಿಯಾಗಿ ನೆನಪಾಗಲ್ದು, ನೋಡಿ ಹೇಳ್ತೀನಿ ನಾನು. ಬೆಳಗಾವಿಗೆ ಕಳಿಸಿ 6 ತಿಂಗಳ ವರ್ಷ ಬೆಳಗಾವಿಗೆ ಕಳಿಸಿ ಅಲ್ಲೇ ಅವನ ಮೂಲಕ ತಬಲಾ ಕಲಿತು, ಬೆಂಡಿಗೇರಿ ಬಸಪ್ಪನ ಕಡೆ ತಬಲಾ ಕಲಿಸಿ ತನ್ನ ಶಿಷ್ಯನ ಇಲ್ಲಿ ಕರೆಸ್ಕೊಂಡು ತನ್ನ ಶಿಷ್ಯನ ಕಡೆಯಿಂದ ಹೇಳಿಸ್ಕೊಂಡು ತಬಲಾ ಕಲಿತಾರೆ ಸಾಹೇಬ್. ಪಂಚಾಕ್ಷರಿ ಗವಾಯಿಗಳು ಅದು ಹೆಂಗೆ? ಒಂದೇ ವಾದ್ಯ ಬಾರಿಸಿ ಬಲಗೈ ಸೋತು ಬಿಡ್ತೈತಿ. ತಬಲಾ ಎಡಗೈಲೇ ಪ್ರಾಕ್ಟೀಸ್ ಮಾಡೋಣ.
ಈಗ 6-7 ವಾದ್ಯಗಳು 8 ವಾದ್ಯಗಳನ್ನ ಬಾರಿಸ್ತಿರ್ತಾರೆ ಅವರು. ಹಾರ್ಮೋನಿಯಂ ಬಲಗೈಲೆ ಬಾರಿಸೋದು, ಸೀತಾರ್ ಬಲಗೈಲೆ ಬಾರಿಸೋದು, ಮೆಂಡಲಿನ್ ಬಲಗೈಲೆ ಬಾರಿಸೋದು, ಮತ್ತು ತಬಲ ಒಂದಕ್ಕನ ಕೈ ಸೋಲ್ತೈತಲ್ಲ, ಹೆಂಗಾರ ಇದು ಮಾಡ್ಬೇಕಲ್ಲ, ಎಡಗೈಲಿ ಪ್ರಾಕ್ಟೀಸ್ ಮಾಡ್ತಾರೆ. ಎಡಗೈಲೆ ತಬಲ ಬಾರಿಸೋರು ಇವತ್ತೇ ಜಗತ್ತಿನ ನಿಮ್ಗೆ ಯಾರಾದರೂ ಕಂಡ್ರೆ ಅದಕ್ಕೆ ಪ್ರೇರಣೆ ಪಂಚಾಕ್ಷರಿ ಕಾವ್ಯಗಳು. ಎಡಗೈಲೆ ತಬಲ, ಬಲಗೈಯಾಗ ಡಗ್ಗ. ಸಾಮಾನ್ಯವಾಗಿ ತಬಲ ಹೆಂಗಿರ್ತೈತಿ, ತಬಲದೊಂದು ಇತಿಹಾಸ ನಿಮಗೆ ಹೇಳೇನು ಸ್ವಲ್ಪ? ಹೇಳಿ ಸರ್. ಮೂಲತಃ ತಬಲಾ ವಾದ್ಯ ಏನೈತಲ್ಲ, ಇದು ಈ ತಬಲಾ ವಾದ್ಯನೇ ಇರಲಿಲ್ಲ, ಮೃದಂಗ ಮೂಲ. ಮೃದಂಗ ಒಂದು ಮದ್ದಳೆ ಮೃದಂಗ ಅಂತ ನಾವು ಹೇಳ್ತೀವಿ. ಒಂದು ಕಡೆ ಸಣ್ಣದಿರ್ತೈತಿ, ಒಂದು ಕಡೆ ದಪ್ಪ ಇರ್ತೈತಿ. ಅದನ್ನು ಒಬ್ಬ ವಿಜ್ಞಾನಿ, ಅವನ ಹೆಸರು ನೆನಪಾಗಲಿಲ್ಲ, ಇದೇ ಸಂಗೀತ ವಿಜ್ಞಾನಿ. ಯಾಕೆ ಇದು ಎರಡು ಬೇರೆ ಬೇರೆ ಯಾಕೆ ಮಾಡಬಾರ್ದು ಇದನ್ನು ಅನ್ನೋದು ಹೋಗ್ತಿತ್ತು ಅವಂಗೆ. ತಲೆ ಹೊಕ್ಕುಳ್ಳೆ ಕತ್ತರಿಸ್ಬಿಡ್ತಾನೆ ನಾವು. ಕರ್ಗಸೋದನ್ನ ಗರ್ರ ಕೋದ್ಬಿಡ್ತಾನೆ. ಮೃದಂಗನ ಕೋದ್ಬಿಡ್ತಾನವ. ದೊಡ್ಡ ಭಾಗನ ಡಗ್ಗ ಮಾಡ್ತಾನೆ, ಸಣ್ಣ ಭಾಗನ ತಬಲಾ ಮಾಡ್ತಾನೆ. ಅವಾಗ ಬಾರಿಸಿ ನೋಡ್ತಾನೆ ಅವನು. ಬಾರಿಸಿ ನೋಡಿದಾಗ ತಬಲಾ ಅನ್ನೋ ಹೆಸರು ಹೆಂಗೆ ಬಂತು, ಶಬ್ದ ನಿಷ್ಪತ್ತಿ ಅಂತ ನಮ್ಮ ಭಯ ಆಗಲೆಲ್ಲ ಹೇಳ್ತಿರ್ತಾನ. ಆ ಶಬ್ದ ನಿಷ್ಪತ್ತಿ ಬಗ್ಗೆ ಅವನ ಕಡೆ ತಿಳ್ಕೊಳ್ಳೋದು ಭಾಳ ಐತಿ. ಅವನಿಂದ ನಾ ಭಾಳ ತಿಳ್ಕೊಂಡಿನಿ ನಾನು. ಏನ ಎರಡೂ ಬಾರಿಸಿ ನೋಡ್ತಾನೆ. ಬಾರಿದ ನಾದ ಹೊಂಟ್ಬಿಡ್ತೈತಿ. ಬೇರೆ ಬೇರೆ ನಮೂನಿ ನಾದ ಹೊಂಟ್ತೈತಿ ಎರಡದ್ರಾಗ, ತಬಲಾದಾಗು ಡಗ್ಗದಾಗು. ಅವಾಗ ತಬ್ ಬಿ ಬೋಲಾ, ತಬ್ ಭಿ ಬೋಲಾ, ಈಗೂ ಮಾತಾಡ್ತು. ಅದು ತಬಲಾ. ತಬ್ ಬಿ ಬೋಲಾ ಬಿಕೇಮ್ ತಬಲಾ. ತಬ್ ಭಿ ಬೋಲಾ, ಇಟ್ ಈಸ್ ತಬಲಾ. ಇಟ್ ಈಸ್ ರೆಕಾರ್ಡೆಡ್. ನಮ್ಮ ಹಿಂದೂಸ್ತಾನಿ ಸಂಗೀತದ ಪ್ರಖ್ಯಾತ ವಿಮರ್ಶಕರು, ನಮ್ಮ ಕನ್ನಡದ ಸದಾನಂದ ಕನವಳ್ಳಿ ಗುರುಗಳು, ಸದಾನಂದ ಕನವಳ್ಳಿ ಗುರುಗಳು, ಅವರು ತಮ್ಮ ಪುಸ್ತಕದಾಗ ಇದನ್ನು ಬರೆದಾರ. ಅದನ್ನ ನಾನು ಹೇಳಕತ್ತಿದ್ದು. ಗಾನ ವೇದ್ಯಾ ಬಡೆ ಕಠಿಣ ಹೈ. ಹಾಗೆ ಗದಗಿನ ಕಲೆ ಸಾಹಿತ್ಯಕ್ಕೂ ಬಹಳ ದೊಡ್ಡ ಕೊಡುಗೆ ಇದು. ಗದಗಿನ ಪ್ರತಿಯೊಂದು ರಂಗಕ್ಕೂ ಬರೀ ಕೇವಲ ಸಾಹಿತ್ಯ ಸಂಗೀತ ಅಷ್ಟೇ ಅಲ್ಲ, ನಿಮ್ಗೆ ಹೇಳಿದಾಗೆ ಕರ್ನಾಟಕ ಸಂಗೀತಕ್ಕೆ ಸಹ ವಾತಾಪಿ ಬಜಪತಿ ಅಂತ ಹೇಳಿದ್ನಲ್ಲ, ವಾತಾಪಿ ಬಜೆ ಬಾದಾಮಿ ಗಣಪತಿಯನ್ನು ಸ್ತುತಿ ಮಾಡ್ತಾರೆ. ಆದ್ರೆ ಇಲ್ಲೇ ಏನು ಬಾದಾಮಿ ಒಳಗೆ ವಾತಾಪಿ ಗಣಪತಿ ಅಂತ ಏನು ಕರಿತೀವಿ, ಕರ್ನಾಟಕ ಸಂಗೀತಕ್ಕೆ ಪ್ರೇರಣೆ ಆಗ್ಲಿಕ್ಕೆ ಕಾರಣ ಈ ಬಾದಾಮಿಯನ್ನು ಚೋಳರು ಮತ್ತು ಪಲ್ಲವರು ಇವುಗಳನ್ನು ಪದೇ ಪದೇ ಇಡೀ ಉತ್ತರ ಕರ್ನಾಟಕವನ್ನು ತಮ್ಮ ಕಕ್ಷೆಗೆ ತೆಗೆದುಕೋಬೇಕು ಅನ್ನೋದಕ್ಕೆ ಈ ಬಾದಾಮಿಯೊಳಗೆ ಪಲ್ಲವ ದೊರೆ ಅಲ್ಲಿ ಒಂದು ಶಾಸನ ಇದೆ. ಆ ಬಾದಾಮಿಯನ್ನು ವಶಪಡಿಸಿಕೊಂಡಿರ್ತಾರೆ. ಇಮ್ಮಡಿ ಪುಲಕೇಶಿಯ ತಂದೆ ಆ ಪಲ್ಲವರ ಜೊತೆ ಕ್ಷಣ ಸಾಡಿ ಆ ಬಾದಾಮಿಯನ್ನು ತನ್ನ ವಶಕ್ಕೆ ತಗೊಂತಾನೆ. ಇಲ್ಲಿ ಪಟ್ಟ ಕಟ್ಟಬೇಕಾದಂಥ ಇಮ್ಮಡಿ ಪುಲಕೇಶಿಯ ಬದಲು ಅವನ ಕಕ್ಕ ಮಂಗಳೀಶ ಆ ಪಟ್ಟವನ್ನು ತಾನು ಕಬಳಿಸ್ತಾನೆ. ಮುಂದೆ ಆ ಕಕ್ಕನನ್ನು ಸೋಲಿಸಿ ಎರಡನೇ ಇಮ್ಮಡಿ ಪುಲಕೇಶಿ ತನ್ನ ರಾಜಧಾನಿಯನ್ನು ಬಾದಾಮಿಯಲ್ಲಿ ಮಾಡಿಕೊಂಡು ಇಡೀ ಈ ಭಾರತವನ್ನು, ದಕ್ಷಿಣ ಭಾರತವನ್ನು ಆಳ್ತಾನೆ. ಇಡೀ ದಕ್ಷಿಣ ಭಾರತವನ್ನು ಆಳಿದಂಥ ಪ್ರಪ್ರಥಮ ದೊರೆ ಯಾರಾದರೂ ಇದ್ದರೆ ಅದು ಇಮ್ಮಡಿ ಪುಲಕೇಶಿ, ಎರಡನೇ ಇಮ್ಮಡಿ ಪುಲಕೇಶಿ ಅಂತ ಹೇಳ್ತೀವಿ. ಹೀಗಾಗಿ ಅವನು ಸತ್ಯಾಶ್ರಯ, ಪೃಥ್ವಿವಲ್ಲಭ, ದಕ್ಷಿಣಾಪತೇಶ್ವರ ಅಂತ ಹೆಸರು ಇಟ್ಕೊತಾನೆ ಬಿರುದು. ಇಡೀ ದಕ್ಷಿಣ ಭಾರತವನ್ನು ಆಳಿದಂಥ ಎರಡನೇ ಇಮ್ಮಡಿ ಪುಲಕೇಶಿ, ದಕ್ಷಿಣಾಪತೇಶ್ವರ, ಸತ್ಯಾಶ್ರಯ, ಪೃಥ್ವಿವಲ್ಲಭ ಅಂತ ಬಿರುದುಗಳನ್ನು ಇಟ್ಕೊಂಡು ಇಡೀ ದಕ್ಷಿಣ ಭಾರತವನ್ನು ಆಳ್ತಕ್ಕಂಥ ಒಂದನೇ ಅರಸ ಎರಡನೇ ಇಮ್ಮಡಿ ಪುಲಕೇಶಿ ಅಂತ ಕರಿತೀವಿ. ಇಡೀ ದಕ್ಷಿಣ ಭಾರತವನ್ನು ಆಳಿದಂಥವ್ರು ಮತ್ತು ಮುಂದೆ ಯಾರಾದರೂ ಇದ್ರೆ ಅದು ಕೃಷ್ಣದೇವರಾಯ ಮಾತ್ರ ಅಂತ ಹೇಳ್ತೀವಿ. ಅದರ ಇಮ್ಮಡಿ ಪುಲಕೇಶಿ ಮೊದಲು ಯಾರೂ ಇಲ್ಲ ದಕ್ಷಿಣ ಆಳಿದವರು. ದಕ್ಷಿಣ ಭಾರತವನ್ನು ಆಳಿದಂಥ ಮೊದಲನೇ ಅರಸ ಇಮ್ಮಡಿ ಪುಲಕೇಶಿ ಆದರೆ ಎರಡನೇ ಅರಸ ಕೃಷ್ಣದೇವರಾಯ ಅಂತ ಹೇಳ್ತಾ ಇಡೀ ದಕ್ಷಿಣ ಭಾರತವನ್ನು ಒಂದು ಆಡಳಿತಕ್ಕೆ ತೊಗೊಂಬಂದಂಥವ ಪೃಥ್ವಿವಲ್ಲಭ, ಇಮ್ಮಡಿ ಪುಲಕೇಶಿ, ಸತ್ಯಾಶ್ರಯ ಅಂತ ಏನು ಬಿರುದು ಇಟ್ಕೊಂಡಿದ್ದ.
ನರ್ಮದಾ ನದಿಯ ಆಚೆಗೆ ಆಳ್ತಕ್ಕಂಥ ಹರ್ಷವರ್ಧನನ್ನು ನರ್ಮದಾ ನದಿಯ ದಂಡೆ ಮೇಲೆ ಸೋಲಿಸ್ತಾನೆ. ಆದರೂ ಅವನಿಗೆ ಏನು ಹೇಳ್ತಾನೆ, ಉತ್ತರ ಭಾರತವನ್ನು ನೀನೇ ಆಳ್ಕೊ, ನನಗೆ ಉತ್ತರ ಭಾರತವನ್ನು ಆಳುವಂಥ ಅಪೇಕ್ಷೆ ಇಲ್ಲ, ನರ್ಮದಾ ನದಿ ಆಚೆಗೆ ನೀನು ಆಳ್ಕೊ, ನರ್ಮದಾ ನದಿಯಿಂದ ನಾನು ಈ ಕಡೆ ಆಳ್ಕೊತೀನಿ ಅಂಥೇಳಿ ಅವನಿಗೆ ಮತ್ತೆ ತನ್ನ ರಾಜ್ಯವನ್ನು ಗೆದ್ದಂಥ ರಾಜ್ಯವನ್ನು ಬಿಟ್ಟುಕೊಡ್ತಾನೆ ಹರ್ಷವರ್ಧನಿಗೆ. ಹೀಗೆ ಇಡೀ ದಕ್ಷಿಣ ಭಾರತದವರು ಮನಸ್ಸು ಮಾಡಿದರೆ ಇಡೀ ಉತ್ತರ ಭಾರತವನ್ನು ಆಳಬಲ್ಲರು. ಆದರೆ ಇತಿಹಾಸದ ವೈಪರೀತ್ಯ ಅಂದ್ರೆ ದಕ್ಷಿಣ ಭಾರತದವ್ರನ್ನ ಉತ್ತರ ಭಾರತವನ್ನು ಆಳಕ್ಕೆ ಕೊಡ್ತಾನೇ ಇಲ್ಲ. ಇಡೀ ನಮ್ಮ ಈಗಿನ ಇತಿಹಾಸವನ್ನು ನಾವು ನೋಡಿದಾಗ ಈ ರೀತಿ ಆಗ್ಲಿಕ್ಕೆ ಕಾರಣ ದಕ್ಷಿಣ ಭಾರತದವರು ಮನಸ್ಸು ಮಾಡಿದ್ರೆ ಇಡೀ ಉತ್ತರ ಭಾರತವನ್ನು ಆಳಬಲ್ಲರು ಅನ್ನೋದಕ್ಕೆ ನಿದರ್ಶನ ಇಮ್ಮಡಿ ಪುಲಿಕೇಶಿ ಅಂತ ಹೇಳ್ತಾ, ಕನ್ನಡದಲ್ಲಿ ಏನು ಕನ್ನಡ ಭಾಷೆ ಕುಬ್ಜ ವಿಷ್ಣುವರ್ಧನ ಅಂದರೆ ಇಮ್ಮಡಿ ಪುಲಿಕೇಶಿಯ ತಮ್ಮ ವ್ಯಂಗ್ಯ ಮಂಡಲವನ್ನು ಆಳುವ ಹೊತ್ನ್ಯಾಗ 6ನೇ ಶತಮಾನದಲ್ಲಿ ತೆಲುಗು ಬೆಳೆದು ಬರ್ತದೆ. ಆ ತೆಲುಗು ಕನ್ನಡದ ಒಂದು ಎರಡು ಕೂಡಿದ್ದಂಥ ಭಾಷೆ ಪ್ರತ್ಯೇಕವಾಗಿ ಬೆಳೀತದೆ. ವ್ಯಂಗ್ಯ ಮಂಡಲವನ್ನು ಆಳುವ ಹೊತ್ನ್ಯಾಗ ಇಮ್ಮಡಿ ಪುಲಿಕೇಶಿಯ ತಮ್ಮ ಕುಬ್ಜ ವಿಷ್ಣುವರ್ಧನ ಅಂತ ಹೇಳ್ತೀವಿ. ಆ ಕುಬ್ಜ ವಿಷ್ಣುವರ್ಧನ ತೆಲುಗು ಭಾಷೆಯನ್ನು ಬೆಳೆಸ್ತಾನೆ, ಇಮ್ಮಡಿ ಪುಲಿಕೇಶಿ ಕನ್ನಡವನ್ನು ಬೆಳೆಸ್ತಾನೆ. ಈಗ ಇತಿಹಾಸವನ್ನು ನಾವು ನೋಡಿದಾಗ ಏನು ತಿಳುಗನ್ನಡ ನಾಡು ಅಂತ ಹೇಳಿದೆ, ಅದೇ ರೀತಿ ಅಣ್ಣಿಗೇರಿ ಕನ್ನಡದಲ್ಲಿ ಶಾಸನವನ್ನು ಬರೆದಿದ್ದೇನೆ ಅಂತ ಏನು ಡೋಣಿಯ ಒಬ್ಬ ರಾಣಿ ಜೈನ ಬಸ್ತಿಯನ್ನು ಕಟ್ಟಿಸಿ ಕರ್ನಾಟಕ ಮಂಡಲವನ್ನು ಆಳ್ತಾಳೆ. ಈ ಕರ್ನಾಟಕ ಅನ್ನುವಂಥ ಶಬ್ದ, ಈ ಕನ್ನಡ ಅನ್ನುವಂಥ ಶಬ್ದ ನಾವು ಶಾಸನಗಳ ಮೂಲಕ ಅಧ್ಯಯನ ಮಾಡಿದಾಗ ಇಡೀ ಶಾಸ್ತ್ರೋಕ್ತವಾಗಿ ಎಲ್ಲಿಯಾದರೂ ಕರ್ನಾಟಕ ಅಂತ ಸಿಗುತ್ತೇನೋ ಅಂಥೇಳಿ ಹುಡುಕಾಡಿದ್ರೆ ಶಾಸನಗಳನ್ನು ಅಧ್ಯಯನ ಮಾಡಿದಾಗ ವಿಜಯನಗರ ಅರಸರ ಕಾಲದಲ್ಲೂ ಕರ್ನಾಟಕ ಅನ್ನುವಂಥದ್ದು ಶಾಸನೋಕ್ತವಾಗಿ ಇಲ್ಲ, ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಶಾಸನೋಕ್ತವಾಗಿಲ್ಲ. ಆದರೆ ಗದಗ ಜಿಲ್ಲೆಯಲ್ಲಿ ಡೋಣಿ ಗ್ರಾಮದಲ್ಲಿ ಕರ್ನಾಟಕ ಮಂಡಲ ಅಂತ ಶಾಸನೋಕ್ತವಾಗಿದೆ. 10ನೇ ಶತಮಾನದ ಈ ಶಾಸನದೊಳಗೆ ಕರ್ನಾಟಕ ಮಂಡಲ ಅಂತ ಎದಕ್ಕೆ ಕರಿತಾ ಇದ್ದಾರೆ ಅಂದರೆ ಈ ಭಾಗಕ್ಕೆ ಅಂತ ಹೇಳ್ತೀವಿ. ಇದಕ್ಕೂ ಮೊದಲ ನಿಮ್ಗೆ ಮಹಿಷವಾಡಿ, ಮಹಿಷಮಂಡಲ, ನೊಳಂಬವಾಡಿ, ಆಮೇಗಿಂದ ಗಂಗವಾಡಿ, ಬನವಾಸಿ, ಆಮೇಲೆ ಇಲ್ಲಿ ಏನು ಊರುಗಳ ಹೆಸರುಗಳನ್ನು ಶಾಸನೋಕ್ತವಾಗಿ ಬೇರೆ ಬೇರೆ ಕರೆದ್ರೂ ಕರ್ನಾಟಕ ಅಂತ ನಿಮಗೆ ಸಿಗೋದು ಗದಗಿನಲ್ಲಿ ಮಾತ್ರ. ಹೀಗಾಗಿ ಇಲ್ಲಿ ಕನ್ನಡ ಭಾಷೆ ಅಣ್ಣಿಗೇರಿ ಕನ್ನಡದಲ್ಲಿ ಈ ಶಾಸನ ಬರೆದಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅಣ್ಣಿಗೇರಿಯ ಕನ್ನಡ ಅಂದರೆ ಪಂಪನ ಕನ್ನಡ. ಪಂಪ ಹುಟ್ಟಿದ್ದು ಆಂಧ್ರ ತೆಲುಗು ಪ್ರದೇಶದಲ್ಲಿ. ಹೌದಾ? ಹಾಂ, ಅವನ ತಂದೆ ತೆಲುಗಿನವನು, ತಾಯಿ ಅಣ್ಣಿಗೇರಿಯ ಜೈನರವಳು. ಹೀಗಾಗಿ ತಂದೆ ಜೈನ, ಏನು ತಾಯಿ ಇದ್ದಾಳ, ಬ್ರಾಹ್ಮಣ ಏನು ತಂದೆ ಇದ್ದಾನ, ಇವರಿಗೆ ಹುಟ್ಟಿದಂಥ ಅಣ್ಣಿಗೇರಿ ಪಂಪ ತವ್ರ ಮನೆಯಲ್ಲಿ ಇಲ್ಲಿ ಹೆರಿಯಾಗತ್ತೆ. ಆ ಪಂಪ ಬಂದು ಅಣ್ಣಿಗೇರಿಯಲ್ಲಿ ಜನಿಸಿದರೆ ಆ ಅಣ್ಣಿಗೇರಿಯ ಪಂಪನ ಹೆಸರಿನಲ್ಲಿ ಕನ್ನಡ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಏನು ತಿಳುಗನ್ನಡ ನಾಡು ಅಂತ ಹೇಳ್ತೀವಿ, ಈ ಕನ್ನಡವನ್ನು ಏನು ಕರಿಬೇಕು ಅಂದರೆ ಈ ಗದಗಿನ ಕನ್ನಡವನ್ನು ಕುಮಾರವ್ಯಾಸನ ಕನ್ನಡ ಅಂತ ನಾವು ಹೇಳ್ತೀವಿ. ಯಾಕಂದರೆ ತಿಳುಗನ್ನಡ ನಾಡಿನ ಅಚ್ಚ ಕನ್ನಡ ಅಣ್ಣಿಗೇರಿ ಕನ್ನಡ, ಅದ್ರ ಜೊತೆಗೆ ಗಂಡು ಭಾಷೆಯೊಳಗೆ ಕುಮಾರವ್ಯಾಸ ಏನು ಬರಿತಾನ ಈ ಗದಗಿನ ಭಾರತ, ಅದು ಗದಗಿನ ಕನ್ನಡ, ಸ್ಟ್ಯಾಂಡರ್ಡ್ ಆಫ್ ಕನ್ನಡ ಅಂತ ಏನು ಹೇಳ್ತೀವಿ. ಈ ಕನ್ನಡ ಭಾಷೆಯೊಳಗೆ ಈ ಕುಮಾರವ್ಯಾಸನ 10 ಪರ್ವಗಳು ಮಾತ್ರ ಬರಿತಾನ, ಇನ್ನು 8 ಪರ್ವ ಬರೆಯೋದಾಗೋದಿಲ್ಲ ಅವನಿಗೆ. ಹೀಗಾಗಿ ಕೃಷ್ಣದೇವರಾಯ ಮುಂದೆ ತಮ್ಮಣ್ಣ ಕವಿಯನ್ನು ಕರೆದು ಇನ್ನು 8 ಪರ್ವಗಳನ್ನು ಬರೆದು ಮುಗಿಸ್ಲಿಕ್ಕೆ ಹೇಳ್ತಾರೆ. ಕೃಷ್ಣದೇವರಾಯ ಅಂದರೆ 1519ರಲ್ಲಿ ಇದ್ದಂಥ ಕೃಷ್ಣದೇವರಾಯ ಈ ಕುಮಾರವ್ಯಾಸ ಅರ್ಧ ಬರೆದಿರುವಂಥ 10 ಪರ್ವಗಳನ್ನು ಮಾತ್ರ ಮುಂದೆ ಬರೆಸಿ ಅದನ್ನು ಪೂರ್ತಿಗೊಳಿಸ್ತಾನೆ. ಇಂಥ ಗದಗಿನ ವೀರನಾರಾಯಣದೇವ್ರ ಗುಡಿಯೊಳಗೆ ಈ ಕನ್ನಡ ಭಾಷೆ ಬಗ್ಗೆ ಹೇಳುವತ್ನ್ಯಾಗ ಈ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ರಾಷ್ಟ್ರಕವಿ ಗೋವಿಂದ ಪೈ, ಮಂಜೇಶ್ವರ್ ಗೋವಿಂದ ಪೈ ಅವರು ಹೇಳ್ತಾರೆ. ಈ ಕನ್ನಡ ಭಾಷೆಗಳು ಗ್ರೀಕ್ ಮತ್ತು ರೋಮ ನಾಟಕಗಳಲ್ಲಿ ಸಹ ಕನ್ನಡ ಪದಗಳನ್ನು ಅವರು ಬಳಸಿ ನಾಟಕವನ್ನು ಆಡ್ತಾ ಇರಬೇಕಾದ್ರೆ ಆ ಗ್ರೀಕ್ ಮತ್ತು ರೋಮ ಬಳಸಿದಂಥ ನಾಟಕಗಳಲ್ಲಿ ಸಹ ಕನ್ನಡ ಶಬ್ದಗಳನ್ನು
ಯಾಕೆ ನಾಟಕ ರಂಗದಲ್ಲಿ ಬಳಸ್ತಾರಂದರೆ ಆವಾಗ ಅಷ್ಟು ಕನ್ನಡ ಪ್ರಾಮುಖ್ಯತೆಯನ್ನು ಪಡೆದಿತ್ತು ಅನ್ನೋದು ಹೇಳ್ಕೊಡುತ್ತೆ. ಈಗ ರಾಷ್ಟ್ರಕವಿ ಗೋವಿಂದ ಪೈ ಅವರು ಬರೆದಿರುವಂಥ ಕನ್ನಡದ ಪ್ರಾಚೀನತೆ ಕ್ರಿಸ್ತಪೂರ್ವ 800ರಿಂದ ನಾವು ನೋಡ್ತಾ ಬಂದರೆ ಇವತ್ತು ಏನು ಕನ್ನಡದ ಪ್ರಪ್ರಥಮ ಶಾಸನ ಹಲ್ಮಿಡಿ ಶಾಸನ ಅಂತ ಹೇಳ್ತೀವಿ. ಆದರೆ ಇತ್ತೀಚೆಗೆ ದೊರೆತಿರುವಂಥ ಶಾಸನಗಳ ಸಂಶೋಧನೆಯ ಮುಖಾಂತರ ತಾಳಗುಂದದ ಪ್ರಣವೇಶ್ವರ ದೇವಸ್ಥಾನದ ಮುಂದೆ ಇರುವಂಥ ಸ್ತಂಭ ಶಾಸನ ಅದಕ್ಕಿಂತ ಹಳೆಯದು ಅಂತ ಹೇಳ್ತಾ ತಮಿಳ ಭಾಷೆಯೊಳಗೆ ಕನ್ನಡ ಲಿಪಿಯನ್ನು ತಮಿಳು ಲಿಪಿಯೊಳಗೆ ಬರೆದು 2ನೇ ಶತಮಾನದಲ್ಲಿ ಕರ್ನಾಟಕದ ವರ್ತಕರು ಜೈನ ಬಸ್ತಿಗಳಿಗೆ ಮತ್ತು ಬೌದ್ಧರಿಗೆ ಏನು ಇರಲಿಕ್ಕೆ ವಸತಿ ಗೃಹಗಳನ್ನು ಕಟ್ಟಿಸಿಕೊಟ್ರಂತ ಏನು ತಮಿಳು ಶಾಸನ ಹೇಳುತ್ತೆ ಅದು ಕನ್ನಡದ 2ನೇ ಶತಮಾನದ ಶಾಸನ. ಒಟ್ಟಾರೆ ಈ ಕನ್ನಡದ ಪ್ರಾಚೀನತೆ ಕನ್ನಡದ ಬಗ್ಗೆ ಕನ್ನಡಿಗರಿಗೆ ಅಸಡ್ಡೆ ಹೀಗಾಗಲಿಕ್ಕೆ ಕಾರಣ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕನ್ನಡಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಕಡೆ ಹೋದರೆ ಮರಾಠಿಮಯ ಕನ್ನಡ, ಈ ಕಡೆ ಹೋದರೆ ತೆಲುಗು ಕನ್ನಡ, ಆ ಕಡೆ ಹೋದರೆ ತಮಿಳುಮಯ ಕನ್ನಡ, ಈ ಕಡೆ ಹೋದರೆ ಉರ್ದು ಭಾಷೆಯ ಕನ್ನಡ, ಈ ಕಡೆ ಹೋದರೆ ದಕ್ಕನಿ ಭಾಷೆಯ ಕನ್ನಡ, ಈ ಕಡೆ ಹೋದರೆ ಕಾರವಾರಿ ಕೊಂಕಣಿ ಭಾಷೆಯ ಕನ್ನಡ, ಆ ಕಡೆ ಹೋದರೆ ತುಳು ಮಿಕ್ಸಿತ ಕನ್ನಡ, ಆ ಕಡೆ ಹೋದರೆ ಕಾಸರಗೋಡು, ಕೇರಳ ಏನು ಮಲಯಾಳಂ ಅಂದರೆ ಇಲ್ಲಿ ತಮಿಳು ಮತ್ತು ಇಲ್ಲಿ ಮಲಯಾಳಂ ಭಾಷೆಯ ಪ್ರಭಾವವನ್ನು ನೋಡ್ತೀವಿ. ಕಾಸರಗೋಡು ಅಚ್ಚ ಕನ್ನಡ ಪ್ರದೇಶ ಇವತ್ತು ಕೇರಳದಲ್ಲಿದೆ. ರಾಷ್ಟ್ರಕವಿ ಗೋವಿಂದ ಪೈ ಅವರು ಆ ಕಾಸರಗೋಡಿನವರು. ಅದನ್ನು ಈಗ MGM ಕಾಲೇಜ್ ರಿಸರ್ಚ್ ಸೆಂಟರ್ ಅಂತೇಳಿ ಉಡುಪಿಯಲ್ಲಿ ಮಾಡಿದ್ದಾರೆ. ಅಲ್ಲಿ ರಾಷ್ಟ್ರಕವಿಯ ಹೆಸರಿನಲ್ಲಿ ಅನೇಕ ಸಂಶೋಧನಾ ಗ್ರಂಥಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಆ ಉಡುಪಿಯ MGM ಕಾಲೇಜಿನೊಳಗೆ ಮಹಾತ್ಮ ಗಾಂಧಿ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ MGM ಕಾಲೇಜು ಮತ್ತು MGM ರಿಸರ್ಚ್ ಸೆಂಟರ್. ಇಲ್ಲಿ ಯಕ್ಷಗಾನವನ್ನು ಅಮೇರಿಕಾದ ವಿದ್ಯಾರ್ಥಿಗಳು ಬಂದು ಕಲಿತು ಹೋಗ್ತಾರೆ. ಈ ಯಕ್ಷಗಾನ ಅಕಾಡೆಮಿ ಅಂತ ಡಾಕ್ಟರ್ ಶಿವರಾಮ್ ಕಾರಂತರು ಆ ಯಕ್ಷಗಾನದ ಬಗ್ಗೆ ಹೆಚ್ಚು ಕೆಲಸ ಮಾಡ್ತಾರೆ. ಆ ದಿಶೆಯೊಳಗೆ ಈ ಉತ್ತರ ಕರ್ನಾಟಕದ ಮೂಡಲಪಾಯದ ಯಕ್ಷಗಾನ ಅಥವಾ ಬಯಲು ಏನು ದೊಡ್ಡಾಟ ಅಂತ ಕರಿತೀವಿ, ಸಣ್ಣಾಟ ಡಪ್ಪಿನಾಟ ಅಂತ ಏನು ಕರಿತೀವಿ, ಇವುಗಳಿಗೆ ಕಲೆಗೆ ಸಹ ಗದಗು ಮತ್ತು ಬೆಟಗೇರಿನ ಪ್ರಪ್ರಥಮ ಕಾರಣ ಅಂತ ಹೇಳ್ತಾ 1930 1838ರೊಳಗೆ ಇಲ್ಲಿ ಏನು ದೊಡ್ಡಾಟಗಳನ್ನು ಡಪ್ಪಿನಾಟಗಳನ್ನು ಸಣ್ಣಾಟಗಳನ್ನು ಆಡ್ತಾಯಿದ್ರು ಇದಕ್ಕೆ ಜಾನಪದ ಇತಿಹಾಸವೇ ಸಾಕ್ಷಿ ಅಂತ ಹೇಳ್ತಾ ಗದಗು ಮತ್ತು ಬೆಟಗೇರಿಯೊಳಗೆ ಈ ಬಯಲು ಏನು ನಾಟಕಗಳನ್ನು ಅಂದರೆ ಬಯಲಾಟಗಳನ್ನು ಆಡುವುದಕ್ಕೆ ಗದಗು ಸಹ ಹೆಚ್ಚು ತನ್ನದೇ ಆದಂಥ ಕೊಡುಗೆಯನ್ನು ಗದಗು ಮತ್ತು ಬೆಟಗೇರಿ ಕೊಟ್ಟಿದೆ. ಹೀಗಾಗಿ ಮಲ್ಲರಾಯನಕಟ್ಟಿ ಇಲ್ಲಿ ನಾಟ್ಯ ಮೇಳ ಅಂತ ಏನು ಆಡ್ತಾಯಿದ್ರು ಆ ಮಲ್ಲರಾಯನಕಟ್ಟಿಯೊಳಗೆ ವೀರುಗಲ್ಲುಗಳ ಮೇಲೆ ಆ ನಾಟ್ಯ ಏನು ಆಡ್ತಾಯಿದ್ರು ಬಯಲು ಏನು ನಾಟ್ಯವನ್ನು ಆಡ್ತಾಯಿದ್ರು ಅದು ಹಿಲಾಲು ಅಂದರೆ ಒಂದು ಸ್ಪಂಜು. ಆ ಬೆಳಕಿನಲ್ಲಿ ಆಗಿನ ಕಾಲದೊಳಗೆ ರಾತ್ರಿಯೆಲ್ಲ ನಾಟಕವನ್ನು ಆಡ್ತಾಯಿದ್ರು ಅನ್ನೋದು ತಿಳಿದು ಬರುತ್ತೆ. ಅದ್ರ ಕಾಲಮಾನ 1838ನೇ ಇಸ್ವಿ ಅಂತ ಅಲ್ಲಿ ಅವರೊಂದು ಇಸ್ವಿ ಬರೆದಿದ್ದಾರೆ. ಆ ವೀರುಗಲ್ಲುಗಳ ಸಮೂಹ ಬೆಟಗೇರಿಯಲ್ಲಿದೆ. ರಾಷ್ಟ್ರಕೂಟರ ಕಾಲದ 8ನೇ ಶತಮಾನದ 2ನೇ ಕೃಷ್ಣ ಕಾಲದ ವೀರುಗಲ್ಲುಗಳು ಸಮೂಹ ಅಲ್ಲಿದೆ, ಅಲ್ಲಿ ಶಾಸನ ಇದೆ. ಅದೇ ರೀತಿ ಗದಗಿನ ವೀರನಾರಾಯಣ ದೇವಸ್ಥಾನದಲ್ಲಿ ಅದು ಕುಮಾರವ್ಯಾಸನ ಕನ್ನಡ ಗಂಡು ಭಾಷೆ. ಆ ಗಂಡು ಭಾಷೆಯ ಇದನ್ನು ನಾವು ತಿಳ್ಕೊಬೇಕಂದ್ರೆ ಗದಗಿನ ಭಾರತ ಕರ್ನಾಟಕ ಭಾರತ ಕಥಾ ಮಂದಿರಿ ಅಂತ ಏನು ಈ ಗದಗಿನ ಭಾರತವನ್ನು ಕುಮಾರವ್ಯಾಸ ಬರೆದಿರುವುದರಿಂದ ಗದಗು ಇಡೀ ಜಗತ್ತಿಗೆ ಪರಿಚಯವಾಯಿತು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.